ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹಾಗೇನೇ ಈ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಬ್ರಾಂಚ್ ಅಕೌಂಟ್ ಅಂದರೆ ಏನು, ಬ್ರಾಂಚ್ ಅಕೌಂಟಲ್ಲಿ ಎಷ್ಟು ಟೈಪ್ ಇದೆ, ಮತ್ತು ಬ್ರಾಂಚ್ ಅಕೌಂಟನ್ನ ನಾವು ಯಾವ್ಯಾವ ಸಿಸ್ಟಮಲ್ಲಿ ಮಾಡ್ತೀವಿ ಎಲ್ಲವನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಬ್ರಾಂಚ್ ಅಕೌಂಟ್ಗೆ ಸಂಬಂಧಪಟ್ಟಿರುವಂಥ ಒಂದು ಲೆಕ್ಕನ ಮಾಡೋದ್ರ ಮೂಲಕ ಕೂಡ ನಾವು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಬ್ರಾಂಚ್ ಅಕೌಂಟ್ ಅಂದರೆ ಏನು ಅನ್ನೋದನ್ನು ಇವಾಗ ಹೇಳ್ಕೊಡ್ತೀನಿ ನೋಡಿ. ನಾನು ನಿಮಗೆ ಹೋದ ಕ್ಲಾಸಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟನ್ನು ಕಲ್ತಿದ್ವಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ, ಆ ವಿಡಿಯೋನ ಹೋಗಿ ನೋಡಿ. ಮೊದಲು ಬ್ರಾಂಚ್ ಅಕೌಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಬ್ರಾಂಚ್ ಅಕೌಂಟ್ ಅಂದರೆ ಏನಪ್ಪ ಅಂದರೆ ನೋಡ್ಕೊಳ್ಳಿ. ಬ್ರಾಂಚ್ ಅಂದರೆ ಏನು ಅಂತ ನಿಮಗೆ ಫಸ್ಟ್ ನಾನು ಹೇಳ್ಕೊಡ್ತೀನಿ. ಹೆಡ್ ಆಫೀಸು ಅಂದರೆ ಒಂದೇ ಕಂಪ್ನಿದಿದು, ಇದು ಸಂಬಂಧಪಟ್ಟಿರೋದೇನೋ ಒಂದೇ ಕಂಪ್ನಿಗೆ ಸಂಬಂಧಪಡುತ್ತೆ. ಅದ್ರದ್ದು ಒಂದು ಹೆಡ್ ಆಫೀಸ್ ಇರುತ್ತೆ. ಇಲ್ಲಿ ನಮ್ಮದು ಬಿಸ್ನೆಸ್ ಏನಿದೆ ತುಂಬ ಚೆನ್ನಾಗಿ ನಡೀತಿರುತ್ತೆ. ಒಂದು ಊರಲ್ಲೇನೋ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿರುತ್ತೆ. ಈಗ ಅವ್ರು ಏನು ಮಾಡಬೇಕು, ಮತ್ತೆ ಇನ್ನೊಂದು ಊರಲ್ಲಿ ಕೂಡ ಅವ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಹೋದ ಕ್ಲಾಸಲ್ಲಿ ನಾವು ಕನ್ಸೈನ್ಮೆಂಟಲ್ಲಿ ಏನು ಕಲ್ತಿದ್ವಿ, ಏನು ಮಾಡ್ತಾರೆ ಅಂದರೆ ಗೂಡ್ಸ್ನ ಕಳಿಸ್ತಾರೆ ಕನ್ಸೈನಿಗೆ. ಅವನೇನು ಮಾಡ್ತಾನೆ, ಸೇಲ್ ಮಾಡ್ತಾನೆ, ಪ್ರಾಫಿಟನ್ನು ಕಳಿಸ್ತಾನೆ ಅನ್ನೋದನ್ನು ನಾವು ಕಲ್ತಿದ್ವಿ. ಆದರೆ ಕನ್ಸೈನ್ಮೆಂಟಲ್ಲಿ ಏನಾಗುತ್ತಪ್ಪ ಅಂದರೆ ಅವನು ಬೇರೆದವರ ಗೂಡ್ಸ್ಗಳನ್ನು ಕೂಡ ಇಟ್ಕೊಂಡಿರ್ತಾನೆ. ನಿಮಗೆ ಅರ್ಥ ಆಗಿರ್ಬೋದು ಇದು. ಅವನು ಬೇರೆದವ್ರದ್ದು ಕೂಡ ಗೂಡ್ಸನ್ನು ಇಟ್ಕೊಂಡಿರ್ತಾನೆ, ಅವನು ಅವ್ರದ್ದು ಕೂಡ ಸೇಲ್ ಮಾಡ್ತಾನೆ. ಆದರೆ ಬ್ರ್ಯಾಂಚ್ ಅಕೌಂಟಲ್ಲಿ ಏನಾಗುತ್ತೆ ಅಂದರೆ ಒಬ್ಬರಿಗೆ ಸಂಬಂಧಪಟ್ಟಿರುವಂಥದ್ದನ್ನಷ್ಟೇ ಇವರು ಇಟ್ಕೊಳ್ತಾರೆ. ಅಂದರೆ ಇದು ಅದೇ ಕಂಪ್ನಿಗೆ ಸಂಬಂಧಪಡುತ್ತೆ ಅದು ಬ್ರ್ಯಾಂಚು. ಇನ್ನು ಬೇರೆ ಕಂಪ್ನಿದು ಯಾವುದನ್ನು ಕೂಡ ಗೂಡ್ಸ್ನ ಅವರು ಸೇಲ್ ಮಾಡಲ್ಲ, ಅವ್ರ ಹತ್ರ ಇಟ್ಕೊಳ್ಳೋದು ಇಲ್ಲ. ಇವಾಗ ನಿಮಗೆ ನೀಟಾಗಿದ್ದು ಅರ್ಥ ಆಗಿರ್ಬೋದು. ಹೆಡ್ ಆಫೀಸ್ ಏನು ಮಾಡ್ತಾರೆ ಅಂದರೆ ಗೂಡ್ಸನ್ನು ಬ್ರಾಂಚ್ಗೆ ಕಳಿಸ್ತಾರೆ. ಕಳಿಸಿ ಅವ್ರು ಏನಂತ ಹೇಳ್ತಾರೆ, ಸೇಲ್ ಮಾಡಿ. ಅಲ್ಲಿ ನಿಮ್ಮೂರಲ್ಲಿ ಏನು ಮಾಡಬೇಕು, ಇವರು ಸೇಲ್ ಮಾಡಬೇಕು, ಪ್ರಾಫಿಟನ್ನು ಇವರಿಗೆ ಕಳಿಸ್ಬೇಕು. ಇವಾಗ ಏನಾಗುತ್ತೆ ಅಂದರೆ ಹೆಡ್ ಆಫೀಸ್ ಏನಿದೆ, ಬ್ರಾಂಚ್ ಏನೇನು ಎಕ್ಸ್ಪೆನ್ಸಸ್ ಮಾಡುತ್ತೋ ಎಲ್ಲನೂ ಕೂಡ ಹೆಡ್ ಆಫೀಸೇ ಪೇ ಮಾಡುತ್ತೆ. ಇದು ನಿಮಗೆ ನೀಟಾಗಿ ಅರ್ಥ ಆಗಿರಬೇಕು. ಇವಾಗ ಬ್ರ್ಯಾಂಚಲ್ಲಿ ಎಷ್ಟು ಟೈಪ್ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಡೊಮ್ಯಾಸ್ಟಿಕ್ ಬ್ರ್ಯಾಂಚ್ ಮತ್ತು ಫಾರಿನ್ ಬ್ರ್ಯಾಂಚು. ಡೊಮ್ಯಾಸ್ಟಿಕ್ ಬ್ರ್ಯಾಂಚ್ ಅಂದರೆ ನಮ್ಮ ದೇಶದಲ್ಲಿರೋದು, ಫಾರಿನ್ ಬ್ರ್ಯಾಂಚ್ ಅಂದರೆ ಬೇರೆ ದೇಶದಲ್ಲಿರೋದು. ಡೊಮ್ಯಾಸ್ಟಿಕ್ ಬ್ರ್ಯಾಂಚಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ, ಇಂಡಿಪೆಂಡೆಂಟ್ ಬ್ರ್ಯಾಂಚ್ ಮತ್ತು ಡಿಪೆಂಡೆಂಟ್ ಬ್ರ್ಯಾಂಚು. ಇವತ್ತು ನಾವೇನು ಪ್ರಾಬ್ಲಮ್ಗಳನ್ನ ಮಾಡ್ತೀವಲ್ಲ, ಅದು ಡಿಪೆಂಡೆಂಟ್ ಬ್ರ್ಯಾಂಚಲ್ಲಿ ಬರುವಂಥ ಎಷ್ಟು ಮೆಥಡಲ್ಲಿ ಮಾಡ್ತೀವಿ ಅನ್ನೋದನ್ನು ಇವಾಗ ನೋಡ್ಕೊಳ್ಳೋಣ. ಡೆಟರ್ ಸಿಸ್ಟಮ್, ಸ್ಟಾಕ್ ಆ್ಯಂಡ್ ಡೆಟರ್ ಸಿಸ್ಟಮ್, ಫೈನಲ್ ಅಕೌಂಟ್ ಸಿಸ್ಟಮ್. ಈ ಎಲ್ಲ ಮೆಥಡಲ್ಲೂ ಕೂಡ ನಾವು ಒಂದೊಂದು ಲೆಕ್ಕವನ್ನು ಮಾಡೋದ್ರ ಮೂಲಕ ಕಲ್ತ್ಕೊಳ್ಳೋಣ. ಇವತ್ತಿನ ದಿನ ನಾವು ಡೆಟರ್ ಸಿಸ್ಟಮಲ್ಲಿ ಯಾವ ರೀತಿ ಲೆಕ್ಕಗಳನ್ನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ಸನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಇದ್ರದ್ದು ಫಾರ್ಮೆಟ್ನ ಫಸ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಡೆಟರ್ಸ್ ಅಕೌಂಟನ್ನು ನಾವು ಯಾವಾಗ ಮಾಡ್ತೀವಿ ಅಂದರೆ ಫಸ್ಟು ನಿಮಗೆ ಇದು ಗೊತ್ತಿರಬೇಕು. ಯಾವಾಗ ಮಾಡ್ತೀವಪ್ಪ ಅಂದರೆ ನಾವು ಬ್ರ್ಯಾಂಚ್ ಅಕೌಂಟನ್ನು ಮಾಡಬೇಕಾದ್ರೆ ಕ್ಲೋಸಿಂಗ್ ಅಸೆಟ್ಸಲ್ಲಿ ಡೆಟರ್ಸನ್ನು ಬರಿತೀವಿ. ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ, ಅವ್ರು ಏನಾದರೂ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಅಸೆಟ್ಸಲ್ಲಿ ಡೆಟರ್ಸನ್ನು ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಬೇಕು, ಅದನ್ನು ಕಂಡುಹಿಡಿಬೇಕಾಗುತ್ತೆ. ಅವಾಗ ನಾವು ಡೆಟರ್ಸ್ ಅಕೌಂಟನ್ನು ಮಾಡ್ತೀವಿ. ಇವಾಗ ಇದರಲ್ಲಿ ಎಷ್ಟು ಕಾಲಮ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಇಷ್ಟು ಕಾಲಮ್ಗಳು ಬರುತ್ತೆ. ಡೆಬಿಟ್ ಸೈಡ್ ಏನಿದೆ ಅಲ್ಲ, ಡೆಟರ್ಸ್ ಏನಾದರೂ ಜಾಸ್ತಿ ಆಗ್ತಿದ್ರೆ ಡೆಬಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡು ಡೆಟರ್ಸ್ ಏನಾದರೂ ಕಡಿಮೆ ಆಗ್ತಿದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ಇದ್ರದ್ದು ಫಾರ್ಮೇಟನ್ನು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನಾನು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸು ಅವರು ಪ್ರಾಬ್ಲಮಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ಟು ಕ್ರೆಡಿಟ್ ಸೇಲ್ಸು ನೋಡ್ಕೊಳ್ಳಿ. ಟು ಕ್ರೆಡಿಟ್ ಸೇಲ್ಸ್ ಅಂತ ಹಾಕೊಳ್ಳಿ. ಅವ್ರು ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಹಾಕೊಂಬಿಡಿ. ಇಲ್ಲ ಅಂದರೆ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸನ್ನು ಮಾಡಿಕೊಂಡ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಇದು ಡೆಬಿಟ್ ಸೈಡ್ ಆಯಿತು. ಇವಾಗ ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊಂಡು ಇದನ್ನು ಹಾಕೊಂಬಿಡಿ. ಅದಾದಮೇಲೆ ಬೈ ಸೇಲ್ಸ್ ರಿಟರ್ನ್, ಅವರು ಎಲ್ಲನೂ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಹಾಕೊಂಬಿಡಿ. ಅದಾದಮೇಲೆ ಬೈ ಬ್ಯಾಡ್ ಡೆಟ್ಸ್, ರಿಟರ್ನ್ ಆಫ್ ಅಂತ ಏನಾದರೂ ಕೊಟ್ಟಿದ್ರೆ ಅದನ್ನ ಇಲ್ಲಿ ಹಾಕೊಂಬಿಡಿ. ಬ್ಯಾಡ್ ಡೆಟ್ಸ್ ಏನಾದರೂ ಕೊಟ್ಟಿದ್ರೆ ಅದನ್ನ ಇಲ್ಲಿ ಹಾಕೋಬೇಕಾಗುತ್ತೆ ನೀವು. ಬೈ ಡಿಸ್ಕೌಂಟ್ ಅಲೌಡ್, ಏನಾದರೂ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನ ಹಾಕೊಳ್ಳಿ. ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ಳಿ. ಅವಾಗ ಯಾವ ಕಡೆ ಜಾಸ್ತಿ ಇರುತ್ತಲ್ಲ ಅದನ್ನ ಎರಡು ಕಡೆನೂ ಬರ್ಕೊಂಡು ಆಮೇಲೆ ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಆಗಬೇಕಾದ್ರೆ ಈ ರೀತಿ ಹಾಕೋಬೇಕಾಗುತ್ತೆ. ನೋಡ್ಕೊಳ್ಳಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕೊಂಬಿಡಿ. ನೋಡ್ಕೊಳ್ಳಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಏನು ಹಾಕೊಳ್ತೀವಿ, ಇದೇನಾಗುತ್ತೆ ಅಂದರೆ ಕ್ಲೋಸಿಂಗ್ ಡೆಟರ್ಸ್ ಆಗುತ್ತೆ. ಕ್ಲೋಸಿಂಗ್ ಡೆಟರ್ಸ್ ಅಸೆಟ್ಸಲ್ಲಿ ಬರಿತೀವಲ್ಲ ನಾವು, ಅವಾಗ ನಮಗೆ ಇದು ಸಿಗುತ್ತೆ. ಇದನ್ನು ನಾವು ಬ್ರಾಂಚ್ ಅಕೌಂಟಲ್ಲಿ ಹೋಗಿ ಬರಿಬೇಕಾಗುತ್ತೆ. ನಿಮಗೆ ಡೆಟರ್ಸ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಇದು ಅರ್ಥ ಆಯಿತು. ನಿಮಗೆ ಫಾರ್ಮೆಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ.
ನೆಕ್ಸ್ಟ್ ಇವಾಗ ನಾವು ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟನ್ನು ಯಾವಾಗ ಮಾಡ್ತೀವಿ ಅಂದರೆ ಕ್ಲೋಸಿಂಗ್ ಅಸೆಟ್ಸನ್ನು ಬ್ರಾಂಚ್ ಅಕೌಂಟಲ್ಲಿ ಬರೆಯುವಾಗ ಅವ್ರ ಪ್ರಾಬ್ಲಮಲ್ಲಿ ಏನಾದರೂ ಪೆಟಿ ಕ್ಯಾಶ್ದು ಕ್ಲೋಸಿಂಗ್ ಅಮೌಂಟನ್ನು ಕೊಟ್ಟಿಲ್ಲ ಅಂದರೆ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿಲ್ಲ ಅಂದರೆ ಅವಾಗ ನಾವು ಇದನ್ನು ಕಂಡುಹಿಡಿಬೇಕಾಗುತ್ತೆ. ಇವಾಗ ನೋಡ್ಕೊಳ್ಳಿ, ಪೆಟಿ ಕ್ಯಾಶ್ ಅಕೌಂಟ್ದು ಫಾರ್ಮೇಟ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ಫಸ್ಟ್ ಹೇಳ್ಕೊಡ್ತೀನಿ. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಎಷ್ಟು ಕಾಲಮ್ ಬರುತ್ತೆ ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ಇವಾಗ ನಾನು ನಿಮಗೆ ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸನ್ನು ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದನ್ನ ಹಾಕೊಳ್ತೀರಾ. ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್, ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದನ್ನ ಹಾಕೊಳ್ಳಿ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹಾಕೊಂಡು ಅದನ್ನು ಕೊಟ್ಟಿರ್ತಾರೆ ಅವರು ಪ್ರಾಬ್ಲಮಲ್ಲಿ, ಅದನ್ನ ಇಲ್ಲಿ ಹಾಕೊಳ್ಳಿ. ಯೂಸ್ಡ್ ಫಾರ್ ಬ್ರಾಂಚ್ ಎಕ್ಸ್ಪೆನ್ಸಸ್, ಇವಾಗ ಹೆಡ್ ಆಫೀಸಿಂದ ಏನು ಇವ್ರು ತೊಗೊಂಡ್ರಲ್ಲ ದುಡ್ಡನ್ನ, ಇವ್ರು ಎಷ್ಟು ಅದರಲ್ಲಿ ಎಕ್ಸ್ಪೆನ್ಸಸ್ಸನ್ನು ಖರ್ಚು ಮಾಡಿಕೊಂಡ್ರು ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಪ್ರಾಬ್ಲಮಲ್ಲಿ ಅವ್ರು ಕೊಟ್ಟಿರ್ತಾರೆ, ಅದನ್ನು ನೀವು ಇಲ್ಲಿ ಬರಿಬೇಕು. ಅದಾದಮೇಲೆ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ಳಿ. ಯಾವ ಕಡೆ ಜಾಸ್ತಿ ಇರುತ್ತಲ್ಲ ಅದನ್ನ ಎರಡು ಕಡೆನೂ ಹಾಕೊಂಡು ನೀವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕೋಬೇಕಾಗುತ್ತೆ. ಅವಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದೇನಾಗುತ್ತೆ, ಪೆಟಿ ಕ್ಯಾಶ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ನೀವು ಬ್ರಾಂಚ್ ಅಕೌಂಟಲ್ಲಿ ತೊಗೋಬೇಕಾಗುತ್ತೆ. ಇವಾಗ ನಮಗೆ ಪೆಟಿ ಕ್ಯಾಶ್ ಅಕೌಂಟ್ದು ಫಾರ್ಮೇಟನ್ನು ನೋಡ್ಕೊಂಡ್ವಿ. ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡೋಣ ಅಂದರೆ, ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಬ್ರಾಂಚ್ ಸ್ಟಾಕ್ ಅಕೌಂಟನ್ನು ಮಾಡೋಣ. ಬ್ರಾಂಚ್ ಸ್ಟಾಕ್ ಅಕೌಂಟ್ನ ನಾವು ಯಾವಾಗ ಮಾಡ್ತೀವಿ ಅಂದರೆ, ಅವ್ರು ಏನಾದರೂ ನಿಮಗೆ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ಕೊಡದೇ ಇದ್ದಾಗ, ನೀವು ಏನು ಕ್ಲೋಸಿಂಗ್ ಅಸೆಟ್ಸನ್ನು ಬರಿತೀರಲ್ಲ, ಅವಾಗ ಪ್ರಾಬ್ಲಮಲ್ಲಿ ಏನಾದರೂ ಅವರು ಕ್ಲೋಸಿಂಗ್ ಸ್ಟಾಕನ್ನು ಕೊಡದೇ ಇದ್ದಾಗ ನೀವೇನು ಮಾಡಬೇಕು, ಇದನ್ನು ಕಂಡುಹಿಡಿಬೇಕಾಗುತ್ತೆ. ಇದರದ್ದು ಫಾರ್ಮೇಟನ್ನು ನೋಡ್ಕೊಳ್ಳಿ. ಇವಾಗ ಹೇಳ್ಕೊಡ್ತೀನಿ ನಾನು ನಿಮಗೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಇಷ್ಟು ಕಾಲಮ್ ಬರುತ್ತೆ, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ. ಇವಾಗ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಳ್ಳಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಟು ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್, ಇಲ್ಲೇನು ಬರುತ್ತೆ, ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಹಾಕೊಳ್ಳಿ. ಬೈ ಸೇಲ್ಸ್ ಏನಿರುತ್ತಲ್ಲ ಅದನ್ನ ಹಾಕೊಳ್ಳಿ. ಬೈ ಕ್ಯಾಶ್ ಸೇಲ್ಸ್ ಏನಿರುತ್ತಲ್ಲ ಅದನ್ನು ಹಾಕೊಳ್ಳಿ. ಬೈ ಕ್ರೆಡಿಟ್ ಸೇಲ್ಸ್ ಏನಿರುತ್ತಲ್ಲ ಅದನ್ನು ಹಾಕೊಳ್ಳಿ. ಬೈ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ಅದನ್ನು ಇಲ್ಲಿ ನೀವು ಹಾಕೋಬೇಕಾಗುತ್ತೆ. ಅದಾದಮೇಲೆ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಕಡೆ ಸೈಡ್ ಏನು ಜಾಸ್ತಿ ಬರುತ್ತಲ್ಲ ಅದನ್ನ ಎರಡು ಕಡೆನೂ ಬರ್ಕೊಳ್ಳಿ. ಅದಾದಮೇಲೆ ಯಾವ ಕಡೆ ಸೈಡ್ ಕಡಿಮೆ ಬಂದಿರುತ್ತಲ್ಲ ಅವಾಗ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ನಮಗೆ ಕ್ಲೋಸಿಂಗ್ ಸ್ಟಾಕು ಇದು ಬ್ರಾಂಚ್ ಅಕೌಂಟನ್ನು ಮಾಡುವಾಗ ನಮಗೆ ಕ್ಲೋಸಿಂಗ್ ಅಸೆಟ್ಸನ್ನು ಬರಿತೀವಲ್ಲ ಅವಾಗ ಬೇಕಾಗುತ್ತೆ. ಅವಾಗ ನೀವು ಇದನ್ನು ತಗೋಬೇಕಾಗುತ್ತೆ. ಈ ಫಾರ್ಮೇಟ್ ಏನಿದೆ ಅಲ್ಲ ಇದು ತುಂಬ ಇಂಪಾರ್ಟೆಂಟು. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಬ್ರಾಂಚ್ ಅಕೌಂಟ್ದು ಫಾರ್ಮೇಟನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟು. ನಿಮ್ಗೆ ಏನಾದ್ರು ಫಾರ್ಮೇಟ್ ಬರಲಿಲ್ಲ ಅಂದರೆ ನೀವು ಪ್ರಾಬ್ಲಮನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ನೋಡ್ಕೊಳ್ಳಿ ಎಷ್ಟು ಕಾಲಮ್ ಬರುತ್ತೆ ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ನೀವು ಫಸ್ಟು ಡೆಬಿಟ್ ಸೈಡ್ ಏನನ್ನು ಹಾಕೋಬೇಕಾಗುತ್ತೆ ಅಂದರೆ ನೋಡ್ಕೊಳ್ಳಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕೊಂಡು ಅಸೆಟ್ಸ್ದು ಓಪನಿಂಗ್ ಬ್ಯಾಲೆನ್ಸನ್ನು ಅವರು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ, ಅದನ್ನು ನೀವು ಇಲ್ಲಿ ಹಾಕೋಬೇಕು. ಅದಾದಮೇಲೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕೊಳ್ಳಿ ಕ್ರೆಡಿಟ್ ಸೈಡು. ಅವಾಗ ಲಯಾಬಿಲಿಟಿದು ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನ ನೀವು ಇಲ್ಲಿ ಹಾಕೋಬೇಕು. ಫಸ್ಟ್ ಏನು ಮಾಡ್ತೀರಾ, ಡೆಬಿಟ್ ಸೈಡ್ ಅಸೆಟ್ಸ್ ಓಪನಿಂಗ್ ಬ್ಯಾಲೆನ್ಸನ್ನು ಹಾಕೋತೀರಾ. ಕ್ರೆಡಿಟ್ ಸೈಡು ಲಯಾಬಿಲಿಟಿದು ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನ ನೀವು ಇಲ್ಲಿ ಹಾಕೊಳ್ತೀರಾ. ಅದಾದಮೇಲೆ ಡೆಬಿಟ್ ಸೈಡು ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಅವರು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಹಾಕೊಂಡ್ಬಿಡಿ. ಅದಾದಮೇಲೆ ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊಂಡು ಇಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ, ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅದೆಷ್ಟಾಗಿದೆ, ಆ ಎರಡು ಅಮೌಂಟನ್ನು ಹಾಕ್ಕೊಂಡು ಟೋಟಲ್ ಮಾಡಿ ಹೊರಗಡೆ ಅಮೌಂಟನ್ನು ನೀವು ಹಾಕೋಬೇಕಾಗುತ್ತೆ. ಹೊರಗಡೆ ಕಾಲಮ್ ಇರುತ್ತಲ್ಲ ಅದರಲ್ಲಿ ನೀವು ಟೋಟಲ್ ಅಮೌಂಟನ್ನು ಹಾಕೊಳ್ಳಿ. ಇಲ್ಲಿ ನಾವು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಏನಕ್ಕೆ ಇದನ್ನು ತೊಗೊಳ್ತಿದ್ದೀವಿ ಅಂದರೆ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಬಂದಿರುತ್ತೆ ನಿಮಗೆ. ನಮಗೆ ಇವಾಗ ಸಾಲಕ್ಕೆ ಎಷ್ಟು ಜನ ತೊಗೊಂಡು ಹೋಗಿದ್ದಾರೆ ಅನ್ನೋದಕ್ಕಿಂತ ಎಷ್ಟು ದುಡ್ಡು ನಮ್ಮ ಹತ್ರ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಏನಿದೆ ಅಲ್ಲ ಅದನ್ನ ನಾವಿಲ್ಲಿ ತೊಗೊಳ್ತೀವಿ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊಂಡು ಎಕ್ಸ್ಪೆನ್ಸ್ ಪೇಡ್ ಹೆಡ್ ಆಫೀಸ್ ಅಂತ ಹಾಕೊಳ್ಳಿ. ಎಕ್ಸ್ಪೆನ್ಸ್ ಪೇಡ್ ಹೆಡ್ ಆಫೀಸ್ ಅಂತ ಹಾಕ್ಕೊಂಡು ಅವ್ರು ಏನು ನಿಮಗೆ ಅಮೌಂಟ್ ಕೊಟ್ಟಿರ್ತಾರಲ್ಲ ಪ್ರಾಬ್ಲಮಲ್ಲಿ ಅದನ್ನು ನೀವಿಲ್ಲಿ ಹಾಕೋಬೇಕಾಗುತ್ತೆ. ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊಂಡು ಬ್ರಾಂಚ್ ಅವ್ರು ಏನೇನು ಎಕ್ಸ್ಪೆನ್ಸಸ್ ಮಾಡಿರ್ತಾರಲ್ಲ, ನಾನು ನಿಮಗೆ ಫಸ್ಟೇ ಹೇಳಿದ್ದೆ, ಬ್ರಾಂಚ್ ಅವ್ರು ಏನೇ ಎಕ್ಸ್ಪೆನ್ಸಸ್ ಮಾಡಿದ್ರು ಕೂಡ ಅದನ್ನ ಪೇ ಮಾಡೋದಾದ್ರು ಹೆಡ್ ಆಫೀಸ್ ಅವರೇ ಪೇ ಮಾಡಬೇಕು ಅಂತ. ಅದನ್ನು ನಾವಿಲ್ಲಿ ಹಾಕೊಳ್ತೀವಿ. ಎಕ್ಸ್ಪೆನ್ಸಸ್ ಪೇಡ್ ಹೆಡ್ ಆಫೀಸ್ ಏನಿರುತ್ತಲ್ಲ ಅದನ್ನ ನಾವಿಲ್ಲಿ ಬರ್ಕೊಳ್ತೀವಿ. ಅವರು ಪ್ರಾಬ್ಲಮಲ್ಲಿ ನಿಮಗೆ ಕೊಟ್ಟಿರ್ತಾರೆ.
ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ ಕ್ರೆಡಿಟ್ ಸೈಡು ಬೈ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ಇದೇನು ಅಂದರೆ ಗೂಡ್ಸನ್ನು ರಿಟರ್ನ್ ಮಾಡ್ತಿರೋದು ಹೆಡ್ ಆಫೀಸ್ಗೆ. ಯಾರು? ಬ್ರಾಂಚ್ ಅವರು ಏನಾದರೂ ಗೂಡ್ಸನ್ನು ರಿಟರ್ನ್ ಮಾಡ್ತಿದ್ದಾರೆ ಹೆಡ್ ಆಫೀಸ್ಗೆ ಅನ್ನೋದೇನಾದರೂ ಅವ್ರು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ ಕ್ರೆಡಿಟ್ ಸೈಡ್ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು ಅಸೆಟ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನ ನಾವಿಲ್ಲಿ ಬರ್ಕೊಳ್ತೀವಿ. ನಾವು ಅಸೆಟ್ಸ್ದು ಓಪನಿಂಗ್ ಬ್ಯಾಲೆನ್ಸನ್ನು ಎಲ್ಲಿ ತೊಗೊಂಡಿದ್ವಿ? ಡೆಬಿಟ್ ಸೈಡ್ ತೊಗೊಂಡಿದ್ವಿ. ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಎಲ್ಲಿ ತೊಗೊಳ್ತೀವಿ? ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಇವಾಗ ಅವ್ರು ಏನಾದರೂ ನಿಮಗೆ ಯಾವುದಾದ್ರೂ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕು? ಅವಾಗ ಡೆಟರ್ಸ್ ಅಕೌಂಟು, ಪೆಟಿ ಕ್ಯಾಶ್ ಅಕೌಂಟು ಮತ್ತು ಸ್ಟಾಕ್ ಅಕೌಂಟನ್ನು ನಾವೇನೇನು ಫಾರ್ಮೆಟನ್ನು ನಾನು ನಿಮಗೆ ಹೇಳಿಕೊಟ್ಟೆ ಆ ಅಕೌಂಟನ್ನು ಮಾಡಿ ನೀವು ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕಂಡುಹಿಡ್ಕೋಬೇಕಾಗತ್ತೆ. ನಿಮಗೆ ಇದು ನೀಟಾಗಿ ಅರ್ಥ ಆಗಿರ್ಬೋದು. ಅಸೆಟ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅಲ್ಲ ಈ ರೀತಿ ನಾವು ತೊಗೋಬೇಕಾಗುತ್ತೆ. ಅದಾದಮೇಲೆ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಡೆಬಿಟ್ ಸೈಡ್ ನೋಡ್ಕೊಳ್ಳಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು ಲಯಾಬಿಲಿಟಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದನ್ನ ನಾವಿಲ್ಲಿ ತೊಗೊಳ್ತೀವಿ. ಲಯಾಬಿಲಿಟಿದು ಓಪನಿಂಗ್ ಬ್ಯಾಲೆನ್ಸ್ ಅನ್ನು ನಾವು ಕ್ರೆಡಿಟ್ ಸೈಡ್ ತೊಗೊಂಡಿದ್ವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಎಲ್ಲಿ ತೊಗೊಳ್ತಾ ಇದ್ದೀವಿ? ಡೆಬಿಟ್ ಸೈಡ್ ತೊಗೊಳ್ತಾ ಇದ್ದೀವಿ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡಿಕೊಂಡು ಯಾವ ಕಡೆ ಸೈಡ್ ಜಾಸ್ತಿ ಇರುತ್ತಲ್ಲ ಅದನ್ನ ಎರಡು ಕಡೆನೂ ಬರ್ಕೊಂಡ್ಬಿಡ್ಬೇಕು ನಾವು. ಇವಾಗ ಏನಾದರೂ ನಮಗೆ ಕ್ರೆಡಿಟ್ ಸೈಡ್ ಕಡಿಮೆ ಬರ್ತಿದೆ ಅಂದರೆ ಅದನ್ನ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಬೈ ಜರ್ನಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹಾಕ್ಕೊಂಡು ಕ್ರೆಡಿಟ್ ಸೈಡ್ ಬಂದರೆ ಅದೇನಾಗುತ್ತೆ ಅಂದರೆ ಲಾಸ್ ಆಗುತ್ತೆ. ಅದೇ ರೀತಿ ಡೆಬಿಟ್ ಸೈಡ್ ನೋಡ್ಕೊಳ್ಳಿ ಡೆಬಿಟ್ ಸೈಡ್ ನಾವು ಬ್ಯಾಲೆನ್ಸ್ ಆಗಬೇಕು ಅಂದರೆ ಏನು ಮಾಡ್ತೀವಿ ಅಂದರೆ ಟು ಜರ್ನಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹಾಕ್ಕೊಂಡು ಡೆಬಿಟ್ ಸೈಡ್ ಬಂದರೆ ಅದೇನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಈ ಫಾರ್ಮೆಟ್ ಏನಿದೆ ಅಲ್ಲ ಇದು ತುಂಬ ಇಂಪಾರ್ಟೆಂಟು. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ ನೀವು. ಈ ರೀತಿ ನಾವು ಬ್ರಾಂಚ್ ಅಕೌಂಟನ್ನು ಮಾಡ್ತೀವಿ. ನೆಕ್ಸ್ಟ್ ಇವಾಗ ನಾವು ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ನ ಮಾಡೋದ್ರ ಮೂಲಕ ಕಲ್ತ್ಕೊಳ್ಳೋಣ. ನಾವು ಫಸ್ಟು ಪ್ರಾಬ್ಲಮಲ್ಲಿ ಏನೇನು ನೋಡ್ಕೋಬೇಕು ಅಂದರೆ ಓಪನಿಂಗ್ ಅಸೆಟ್ಸನ್ನು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಸ್ಟಾಕ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ, ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ, ಫರ್ನಿಚರ್ನು ಕೊಟ್ಟಿದ್ದಾರೆ ಅವರು. ಇವಾಗ ಕ್ಲೋಸಿಂಗ್ ಅಸೆಟ್ಸಲ್ಲೂ ಅದನ್ನೇ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನೀವು. ಕ್ಲೋಸಿಂಗ್ ಅಸೆಟ್ಸಲ್ಲಿ ನೋಡ್ಕೊಳ್ಳಿ ಸ್ಟಾಕ್ ಕೊಟ್ಟಿದ್ದಾರೆ ಮತ್ತು ಪೆಟಿ ಕ್ಯಾಶನ್ನು ಕೊಟ್ಟಿದ್ದಾರೆ. ಆದರೆ ಅವರು ಫರ್ನಿಚರ್ನು ಕೊಟ್ಟಿಲ್ಲ ಮತ್ತು ಡೆಟರ್ಸನ್ನು ಕೊಟ್ಟಿಲ್ಲ. ಫರ್ನಿಚರ್ಗೆ ಏನಂತ ಹೇಳ್ತಿದ್ದಾರೆ ಅಂದರೆ ಅವರು 10% ಡೆಪ್ರಿಷಿಯೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಡೆಟರ್ಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಅಂದ್ರೆ ಡೆಟರ್ಸ್ ಅಕೌಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅವ್ರು ಏನಾದರೂ ಪೆಟಿ ಕ್ಯಾಶ್ ಅನ್ನ ಕೊಡ್ಲಿಲ್ಲ ಅಂದ್ರೆ ನೀವು ಪೆಟಿ ಕ್ಯಾಶ್ ಅಕೌಂಟ್ ಅನ್ನ ಮಾಡ್ಕೋಬೇಕು. ಸ್ಟಾಕ್ ಕೊಟ್ಟಿಲ್ಲ ಅಂದ್ರೆ ಸ್ಟಾಕ್ ಅಕೌಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಅವರು ಡೆಟರ್ಸ್ ಅನ್ನ ಕೊಟ್ಟಿಲ್ಲದೆ ಇರೋದ್ರಿಂದ ಡೆಟರ್ಸ್ ಅಕೌಂಟ್ ಅನ್ನ ಮಾಡ್ಕೊಳ್ಳೋಣ. ಡೆಟರ್ಸ್ ಅಕೌಂಟ್ ಫಾರ್ಮೆಟ್ ನೋಡ್ಕೊಳ್ಳಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ನಾವು ಡೆಬಿಟ್ ಸೈಡ್ ಏನೇನು ತೊಗೊಳ್ತೀವಿ ಅಂದರೆ ಡೆಟರ್ಸ್ ಏನಾದರೂ ಜಾಸ್ತಿ ಆದರೆ ಡೆಬಿಟ್ ಸೈಡ್ ತೊಗೊಳ್ತೀವಿ, ಡೆಟರ್ಸ್ ಏನಾದರೂ ಕಡಿಮೆ ಆದರೆ ಕ್ರೆಡಿಟ್ ಸೈಡ್ ನಾವು ತೊಗೊಳ್ತೀವಿ. ಇವಾಗ ನಾವು ಫಸ್ಟ್ ಏನು ಮಾಡೋಣ ಅಂದರೆ ಪ್ರಾಬ್ಲಮಲ್ಲಿ ಅವರು ಡೆಟರ್ಸ್ದು ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ಅದನ್ನ ನಾವಿಲ್ಲಿ ತೊಗೊಂಡ್ಬಿಡೋಣ. ಡೆಟರ್ಸ್ ನೋಡ್ಕೊಳ್ಳಿ 1/4/2019 ಎಷ್ಟು ಅಂತ ಹೇಳಿದ್ದಾರೆ ಅಂದರೆ ಅವರು 5,000 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಕೊಂಡು 5,000ನ ತೊಗೊಳ್ತೀನಿ ನಾನು. ಅದಾದಮೇಲೆ ಕ್ರೆಡಿಟ್ ಸೇಲ್ಸು 25,000 ಅಂತ ಹೇಳಿರೋದು. ಇವಾಗ ನೋಡ್ಕೊಳ್ಳಿ ಟು ಕ್ರೆಡಿಟ್ ಸೇಲ್ಸ್ ಅಂತ ಹಾಕ್ಕೊಂಡು 25,000ನ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಅದಾದಮೇಲೆ ನೋಡ್ಕೊಳ್ಳಿ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಎಷ್ಟು 600 ಅಂತ ಹೇಳಿರೋದು, ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ಬೈ ಡಿಸ್ಕೌಂಟ್ ಅಲೌಡ್ ಅಂತ ಹಾಕ್ಕೊಂಡು 600ನ ಹಾಕ್ಕೊಳ್ತೀನಿ. ಅದಾದಮೇಲೆ ಸೇಲ್ಸ್ ರಿಟರ್ನ್ ಫ್ರಮ್ ಡೆಟರ್ಸ್ 500 ಅಂತ ಹೇಳಿರೋದು, ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ಬೈ ಸೇಲ್ಸ್ ರಿಟರ್ನ್ಸ್ ಎಷ್ಟು 500 ಅಂತ ಅಮೌಂಟಲ್ಲಿ ಹಾಕ್ಕೊಳ್ತೀನಿ. ಅದಾದಮೇಲೆ ಬ್ಯಾಡ್ ಡೆಟ್ಸ್ ಎಷ್ಟು ಅಂತ ಹೇಳಿರೋದು ಅಂದರೆ ಅವರು 200, ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ಬೈ ಬ್ಯಾಡ್ ಡೆಟ್ಸ್ ಅಂತ ಹಾಕ್ಕೊಂಡು 200ನ ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಳ್ತೀನಿ. ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸು 9,000 ಅಂತ ಹೇಳಿರೋದವರು, ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ ಬೈ ಕ್ಯಾಶ್ ರಿಸೀವ್ಡ್ ಅಂತ ಹಾಕ್ಕೊಂಡು 9,000ನ ಇಲ್ಲಿ ಹಾಕ್ಕೊಳ್ತೀನಿ ನಾನು. ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ತೀನಿ ನಾನು. ಆವಾಗ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಿದೆ, 30,000 ಬರ್ತಿದೆ. ಅದನ್ನೇ ನಾನು ಕ್ರೆಡಿಟ್ ಸೈಡ್ ಕೂಡ ಹಾಕ್ಕೊಳ್ತೀನಿ. ಎಷ್ಟು 30,000ನ ಹಾಕ್ಕೊಳ್ತೀನಿ. ಇವಾಗ ನಾವು ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 19,700ನ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಅವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಏನಿದೆ ಅಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ. ನಾವು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ಎಷ್ಟು ಹಾಕ್ಕೊಂಡ್ವಿ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 19,700ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ 19,700 ಏನಿದೆ ಅಲ್ಲ ಇದೇನಾಗುತ್ತೆ ಅಂದರೆ ಡೆಟರ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ನಾವು ಬ್ರಾಂಚ್ ಅಕೌಂಟಲ್ಲಿ ಕ್ಲೋಸಿಂಗ್ ಅಸೆಟ್ಸನ್ನು ಬರೀಬೇಕಾದ್ರೆ ತೊಗೊಳ್ತೀವಿ ನಾವು. ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾವು
ಬ್ರ್ಯಾಂಚ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಇದ್ರದ್ದು ಫಾರ್ಮೆಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾನು ಮೊದಲೇ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಅದನ್ನು ನೋಡಿಕೊಂಡು ಅದನ್ನ ಇಲ್ಲ ಒಂದು ಕಡೆ ಬರ್ಕೊಂಡು ನೀವು ಫಾರ್ಮೆಟನ್ನು ಇದನ್ನು ನೋಡ್ಕೊಳ್ಳಿ. ಅವಾಗ ನಿಮಗೆ ಈ ಲೆಕ್ಕ ಏನಿದೆ ಅಲ್ಲ ಇದು ತುಂಬ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಇವಾಗ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಅಸೆಟ್ಸ್ದು ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅಲ್ಲ ಅದನ್ನು ಪ್ರಾಬ್ಲಮಲ್ಲಿ ನಾವು ತೊಗೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸ್ಟಾಕು 1/4/2019 9,000 ಅಂತ ಹೇಳಿರೋದು. ಡೆಟರ್ಸ್ 1/4/2019 5,000 ಅಂತ ಹೇಳಿರೋದು. ಪೆಟಿ ಕ್ಯಾಶ್ 1/4/2019 600 ಅಂತ ಹೇಳಿರೋದು. ಫರ್ನಿಚರು 1/4/2019 7,000 ಅಂತ ಹೇಳಿರೋದು. ಅದನ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ನಾವು ಅಸೆಟ್ಸ್ ಏನಿದೆ ಅಲ್ಲ ಓಪನಿಂಗು ಅದನ್ನು ನಾವು ಎಲ್ಲಿ ತೊಗೊಳ್ತೀವಿ, ಡೆಬಿಟ್ ಸೈಡ್ ತೊಗೊಳ್ತೀವಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೊಗೊಂಡು ಸ್ಟಾಕ್ 9,000 ಹಾಕೊಳ್ತೀನಿ, ಡೆಟರ್ಸ್ 5,000 ಹಾಕೊಳ್ತೀನಿ, ಪೆಟಿ ಕ್ಯಾಶ್ 600, ಫರ್ನಿಚರ್ 7,000 ಅಂತ ಹಾಕೊಳ್ತೀನಿ. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ ನಮಗೆ 21,600 ಬರುತ್ತೆ. ಇದನ್ನು ನಾನು ಅಮೌಂಟ್ ಸೈಡ್ ಹಾಕೊಳ್ತೀನಿ. 21,600 ನಾನು ಇಲ್ಲಿ ಅಮೌಂಟ್ ಸೈಡ್ ಹಾಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ನೋಡಬೇಕು ಅಂದರೆ ಓಪನಿಂಗ್ ಲಯಾಬಿಲಿಟಿನ ನೋಡ್ಬೇಕು. ನಾವು ನೋಡ್ಕೊಳ್ಳಿ, ಓಪನಿಂಗ್ ಲಯಾಬಿಲಿಟಿನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 1/4/2019 4,000, ಬಿಲ್ಸ್ ಪೇಯಬಲ್ 1/4/2019 3,000 ಅಂತ ಹೇಳಿರೋದು. ನಾವು ಓಪನಿಂಗ್ ಲಯಾಬಿಲಿಟಿನ ಎಲ್ಲಿ ತೊಗೊಳ್ತೀವಿ ಅಂದರೆ ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಇಲ್ಲಿ ನೋಡ್ಕೊಳ್ಳಿ ಇವಾಗ ಯಾವ ರೀತಿ ಅಂತ ಹೇಳ್ತೀನಿ ನಾನು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೊಗೊಂಡು ಕ್ರೆಡಿಟರ್ಸ್ 4,000, ಬಿಲ್ಸ್ ಪೇಯಬಲ್ ಎಷ್ಟು 3,000 ಅಂತ ಹಾಕೊಳ್ತೀನಿ ನಾನು. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ ನಮಗೆ 7,000 ಬರುತ್ತೆ. 7,000ನ ನಾನು ಇಲ್ಲಿ ಅಮೌಂಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡ್ಕೊಳ್ಳಿ, ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಎಷ್ಟು 23,000 ಅಂತ ಹೇಳಿರೋದು. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ, ಟು ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಹಾಕ್ಕೊಂಡು 23,000ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಕ್ಯಾಶ್ ಸೇಲ್ಸನ್ನು ಕೊಟ್ಟಿದ್ದಾರೆ. ಎಷ್ಟು 11,000 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ಬೈ ಬ್ಯಾಂಕ್ ಅಂತ ಹಾಕ್ಕೊಂಡು ಕ್ಯಾಶ್ ಸೇಲ್ಸ್ 11,000ನ ಹಾಕ್ಕೊಳ್ತೀನಿ. ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟು 9,000 ಅಂತ ಹೇಳಿರೋದು. ಇಲ್ಲಿ ಕ್ರೆಡಿಟ್ ಸೇಲ್ಸು ಆಗಿರುತ್ತೆ, ಅದನ್ನೆಲ್ಲ ನಾವು ತೊಗೊಳಕ್ಕಾಗಲ್ಲ. ಕ್ರೆಡಿಟ್ ಸೇಲ್ಸ್ ಅಂದರೆ ಏನಪ್ಪ ಅಂದರೆ ಸಾಲಕ್ಕೆ ತೊಗೊಂಡೋಗಿರ್ತಾರೆ. ಅದರಲ್ಲಿ ಸಾಲ ಎಷ್ಟು ಜನ ನಮಗೆ ಮತ್ತೆ ವಾಪಸ್ ಕೊಡ್ತಾರಲ್ಲ ಅದನ್ನಷ್ಟೇ ನಾವು ತೊಗೋಬೇಕು. ನೋಡ್ಕೊಳ್ಳಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 9,000 ಅದಕ್ಕೆ ನಾನು ತೊಗೊಳ್ತಾ ಇರೋದು. ಅದೇನಾಗುತ್ತೆ ಅವಾಗ ಕಂಪ್ಲೀಟ್ ಸೇಲ್ ಆಗುತ್ತೆ ಅದು. ಇಲ್ಲಾಂದರೆ ಅವ್ರು ಸಾಲಕ್ಕೆ ತೊಗೊಂಡೋಗಿದ್ದಾರೆ ಇನ್ನೂ ನಮಗೆ ದುಡ್ಡು ಬರಬೇಕು ಅಂದರೆ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 9,000ನ ತೊಗೊಳ್ತೀನಿ. ಇವಾಗ 11,000 ಮತ್ತು 9,000 ಇವೆರಡನ್ನ ಆ್ಯಡ್ ಮಾಡಿದ್ರೆ 20,000 ಬರುತ್ತೆ. ಅದನ್ನು ನಾನು ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಂಡೆ. ಅದಾದಮೇಲೆ ಗೂಡ್ಸ್ ರಿಟರ್ನ್ ಬೈ ಬ್ರ್ಯಾಂಚ್ 900 ಅಂದರೆ ಬ್ರ್ಯಾಂಚ್ ಅವ್ರು ಏನು ಮಾಡ್ತಿದ್ದಾರೆ, ಹೆಡ್ ಆಫೀಸ್ಗೆ ಮತ್ತೆ ಗೂಡ್ಸನ್ನು ರಿಟರ್ನ್ ಮಾಡ್ತಿದ್ದಾರೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಬೈ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಹಾಕ್ಕೊಳ್ತೀನಿ ನಾನು. ಬೈ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಹಾಕ್ಕೊಂಡು 900ನ ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸು ಇದೇನಿದೆ ಅಲ್ಲ ಇದನ್ನು ನಾವಿಲ್ಲಿ ತೊಗೋಬೇಕು. ಸ್ಯಾಲರೀಸು 3,000, ರೆಂಟ್ 2,000, ಪೆಟಿ ಕ್ಯಾಶು 400. ಇವಾಗ ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ 5,400. ಇದೇನಾಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸು ಇದನ್ನು ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಟು ಬ್ಯಾಂಕ್ ಅಂತ ಹಾಕ್ಕೊಂಡು ಸ್ಯಾಲರೀಸ್ ಎಷ್ಟು 3,000, ರೆಂಟ್ ಎಷ್ಟು 2,000, ಪೆಟಿ ಕ್ಯಾಶ್ ಎಷ್ಟು 400. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ 5,400 ಆಗುತ್ತೆ. ಅದನ್ನ ನಾನು ಇಲ್ಲಿ ತೊಗೊಂಡೆ. ಅಮೌಂಟ್ ಸೈಡ್ ನಾನು ಏನು ಮಾಡಿದೆ, ಟೋಟಲ್ ಮಾಡಿಕೊಂಡು 5,400ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಅವರು ಕ್ಲೋಸಿಂಗ್ ಅಸೆಟ್ಸನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಎಷ್ಟು 31/3/2020 11,000, ಪೆಟಿ ಕ್ಯಾಶ್ ಎಷ್ಟು 31/3/2020 300 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೊಗೊಂಡು ಸ್ಟಾಕ್ ಎಷ್ಟು 11,000, ಪೆಟಿ ಕ್ಯಾಶ್ ಎಷ್ಟು 300. ಇವಾಗ ಇಲ್ಲಿ ಓಪನಿಂಗ್ ಅಸೆಟ್ಸನ್ನು ಏನು ಮಾಡ್ಕೊಂಡಿರ್ತೀವಲ್ಲ ನಾವು ಡೆಬಿಟ್ ಸೈಡಲ್ಲಿ ನೋಡ್ಕೊಳ್ಳಿ, ಸ್ಟಾಕ್ ಎಷ್ಟು, ಸ್ಟಾಕ್ ಸಿಕ್ತು ನಮಗೆ, ಪೆಟಿ ಕ್ಯಾಶ್ ಸಿಕ್ತು. ಇವಾಗ ಸಿಗದೆ ಇರೋದೇನಪ್ಪ ಅಂದರೆ ಡೆಟರ್ಸ್ ಮತ್ತು ಫರ್ನಿಚರ್ ನಮಗೆ ಸಿಕ್ಕಿಲ್ಲ, ಅವರು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿಲ್ಲ. ಆದ್ದರಿಂದ ನಾವೇನು ಮಾಡಿದ್ದೀವಿ, ಅವ್ರ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರಲ್ಲ ಕ್ಲೋಸಿಂಗ್ ಅಸೆಟ್ಸನ್ನು ಅದನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ಡೆಟರ್ಸ್ ಅಕೌಂಟನ್ನು ಏನು ಮಾಡ್ಕೊಂಡಿರ್ತೀವಿ ಅಲ್ಲಿ ನಮಗೆ ಡೆಟರ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಕ್ಕಿರುತ್ತೆ. ಎಷ್ಟು ನೋಡ್ಕೊಳ್ಳಿ, 19,700. ಅದನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಡೆಟರ್ಸ್ ಅಂತ ಹಾಕ್ಕೊಂಡು 19,700ನ ತೊಗೊಂಡೆ. ಇವಾಗ ನೋಡ್ಕೊಳ್ಳಿ, ಸ್ಟಾಕ್ ಸಿಕ್ತು ನಮಗೆ, ಡೆಟರ್ಸು ಸಿಕ್ತು, ಪೆಟಿ ಕ್ಯಾಶ್ ಕೂಡ ಸಿಕ್ತು. ಇವಾಗ ನಮ್ಗೆ ಸಿಗಬೇಕಾಗಿರೋದೇನು, ಫರ್ನಿಚರನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು
ಫರ್ನಿಚರ್ದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕಂಡುಹಿಡಿಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಅವರು ಏನಂತ ಕೊಟ್ಟಿದ್ದಾರೆ ಅಂದರೆ ರಿಟರ್ನ್ ಆಫ್ ಫರ್ನಿಚರ್ ಬೈ 10% ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಫರ್ನಿಚರ್ಗೆ 10% ಡೆಪ್ರಿಷಿಯೇಷನನ್ನು ಮಾಡ್ಕೋಬೇಕು. ನಾವು ಬ್ರಾಂಚ್ ಅಕೌಂಟನ್ನು ಮಾಡಬೇಕಾದ್ರೆ ಅಸೆಟ್ದು ಓಪನಿಂಗ್ ಬ್ಯಾಲೆನ್ಸನ್ನು ಏನು ಬರ್ಕೊಂಡಿರ್ತೀವಲ್ಲ, ಅಲ್ಲಿ ಫರ್ನಿಚರ್ ಎಷ್ಟು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ. 7,000 ಇರೋದು, 7,000ಕ್ಕೆ ನಾವು ಏನು ಮಾಡಬೇಕು ಅಂದರೆ ಇವಾಗ 10% ಡೆಪ್ರಿಷಿಯೇಷನನ್ನು ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಅಂತ ತೊಗೊಂಡು 7,000ನ ತೊಗೊಳ್ತೀನಿ. ಅದರಲ್ಲಿ ನಾವು ಲೆಸ್ ಡೆಪ್ರಿಷಿಯೇಷನನ್ನು ಲೆಸ್ ಮಾಡ್ಕೊಳ್ತೀನಿ. ನಾನು 7,000 ಇಂಟು 10% ಮಾಡಿಕೊಂಡ್ರೆ ನಮಗೆ 700 ಬರುತ್ತೆ. ಇವಾಗ 7,000ದಲ್ಲಿ ನಾವು 700ಅನ್ನು ಲೆಸ್ ಮಾಡಿಕೊಂಡ್ರೆ 6,300 ಬರುತ್ತೆ. ಈ 6,300 ಏನಿದೆ ಅಲ್ಲ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಆಗುತ್ತೆ. ಅದನ್ನು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಏನು ತೊಗೊಂಡಿದ್ವಲ್ಲ, ನಾವು ಕ್ಲೋಸಿಂಗ್ ಅಸೆಟ್ಸನ್ನು ಏನು ತೊಗೊಳ್ತಿದ್ದೀವಿ, ಅಲ್ಲಿ ಫರ್ನಿಚರ್ದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಬರಿತೀನಿ. 6,300ಅನ್ನು ಬರ್ಕೊಳ್ತೀನಿ ನಾನು. ಅದಾದಮೇಲೆ ಒಂದ್ಸಲ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಸೆಟನ್ನು ಏನು ಬರ್ಕೊಂಡಿರ್ತೀರಲ್ಲ, ಅಲ್ಲೊಂದ್ಸಲ ನೋಡ್ಕೊಂಬಿಡಿ ಎಲ್ಲನೂ ನಾವು ತೊಗೊಂಡಿದ್ದೀವಿ ಅಂತ. ಸ್ಟಾಕ್ ಆಯಿತು, ಅದಾದಮೇಲೆ ಡೆಟರ್ಸ್ನು ತೊಗೊಂಡಿದ್ದೀವಿ, ಪೆಟಿ ಕ್ಯಾಶು ತೊಗೊಂಡಿದ್ದೀವಿ, ಫರ್ನಿಚರ್ನು ಕೂಡ ತೊಗೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಟೋಟಲ್ ಮಾಡ್ಕೊಂಬಿಡಿ. ಇದನ್ನು ಟೋಟಲ್ ಮಾಡಿಕೊಂಡ್ರೆ ನನಗೆ ಎಷ್ಟು ಬರ್ತಿದೆ ಅಂದರೆ 37,300 ನಮಗೆ ಬರ್ತಿದೆ. ಟೋಟಲ್ ಮಾಡಿಕೊಂಡೆ, ನಾನು ಇಲ್ಲಿ ಅಮೌಂಟ್ ಕಾಲಮಲ್ಲಿ ಬರ್ಕೊಂಡೆ ಎಲ್ಲನೂ ಟೋಟಲ್ ಮಾಡಿಕೊಂಡು. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಲಯಾಬಿಲಿಟಿದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು ನಾವು. ಇಲ್ಲಿ ನೋಡ್ಕೊಳ್ಳಿ, ಲಯಾಬಿಲಿಟಿದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ ಅವರು. ಕ್ರೆಡಿಟರ್ಸ್ ಎಷ್ಟಂತ ಹೇಳಿದ್ದಾರೆ ಅಂದರೆ 31/3/2020ರಲ್ಲಿ 4,000, ಬಿಲ್ಸ್ ಪೇಯಬಲ್ 31/3/2020ರಲ್ಲಿ 3,000 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೊಗೊಂಡು ಕ್ರೆಡಿಟರ್ಸ್ ಎಷ್ಟು 4,000 ಅಂತ ತೊಗೋತೀನಿ, ಬಿಲ್ಸ್ ಪೇಯಬಲ್ ಎಷ್ಟು 3,000 ಅಂತ ತೊಗೊಳ್ತೀನಿ. ಇವಾಗ ಇದನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ 7,000 ಬರುತ್ತೆ. 7,000ನ ನಾನಿಲ್ಲಿ ಅಮೌಂಟ್ ಕಾಲಮಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ಳೋಣ. ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಿದೆ, ಎಷ್ಟಂದರೆ 65,200 ಬರ್ತಿದೆ. ಅದನ್ನು ನಾನು ಡೆಬಿಟ್ ಸೈಡ್ ಕೂಡ ಬರ್ಕೊಳ್ತೀನಿ. ನೋಡ್ಕೊಳ್ಳಿ, 65,200 ನಾನು ಡೆಬಿಟ್ ಸೈಡ್ ಕೂಡ ಬರ್ಕೊಂಡೆ. ಇವಾಗ ಡೆಬಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ನಾವು ಏನು ಮಾಡ್ಕೋಬೇಕು ಅಂದರೆ ಟು ಜರ್ನಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 8,200 ನಾವು ಇಲ್ಲಿ ಹಾಕೋಬೇಕಾಗುತ್ತೆ. 8,200 ಹಾಕೊಂಡ್ರೆ ಡೆಬಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ನಾವು ಏನು ಬ್ರಾಂಚ್ ಅಕೌಂಟನ್ನು ಮಾಡಿದ್ವಲ್ಲ, ಇಲ್ಲಿ ನಮಗೆ ಪ್ರಾಫಿಟ್ ಬರ್ತಿದೆ. ನಮಗೆ 8,200 ಏನಿದೆ ಅಲ್ಲ, ಇದು ಪ್ರಾಫಿಟ್ ಬರ್ತಿದೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.